ಇನ್ನು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿದ ನಟ ದರ್ಶನ್ ಹೊರಬಂದು 3 ತಿಂಗಳೇ ಕಳೆದೋಯಿತು. ಆದರೆ ಇದುವರೆಗೆ ಸಾರ್ವಜನಿಕವಾಗಿ ತುಟಿ ಬಿಚ್ಚದ ಕಾಟೇರ ಎಂದು ಮನಬಿಚ್ಚಿ ಮಾತನಾಡಿದ್ದಾರೆ. ಹುಟ್ಟುಹಬ್ಬದ ವಿಚಾರವಾಗಿ ತನ್ನ ಅಭಿಮಾನಿಗಳಿಗೆ ಸಂದೇಶ ನೀಡಿರುವಂತಹ ದರ್ಶನ್ ಕೊಲೆ ಕೇಸ್ ಬಗ್ಗೆ ಮಾತ್ರ ಬಾಯ್ಬಿಟ್ಟಿಲ್ಲ. ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು ಇದೊಂದ್ಸಲಿ ನನಗೆ ಕ್ಷಮೆ ಕೊಟ್ರಿ. ಈ ಸಲ ಬರ್ಡೇ ನಾನು ಸಿಗಲಿಲ್ಲ ಅಂತದಕ್ಕೆ ದಯಮಾಡಿ ಇದೊಂದು ಕ್ಷಮೆ ಇರಲಿ. ಸುಮ್ಮನೆ ಎಲ್ಲಿಗೆ ಅಂತ ಹೋಗಿ ಸಾಯೋವರೆಗೂ ಇಲ್ಲೇನೆ. ಈ ವರ್ಷ ಬರ್ತ್ಡೇ ಆಚರಿಸಿಕೊಳ್ಳಲ್ಲ ಎಂದ ದಾಸ ಕೊಲೆ ಕೇಸ್ನ ಬಳಿಕ ಬಹಿರಂಗ ಮಾತಿನ ದರ್ಶನ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಬೇಲ್ ಸಿಕ್ಕರು ದರ್ಶನ್ ತೆರೆಮರೆಗೆ ಸರಿದಿದ್ರು. ಕೆಲ ಸಿನಿಮಾ ತಂಡಗಳನ್ನ ಭೇಟಿಯಾಗಿದ್ರು, ಎಲ್ಲಿಯೂ ಮಾತನಾಡಿರಲಿಲ್ಲ. ಆದ್ರೀಗ ಕೊಲೆ ಕೇಸ್ ಬಳಿಕ ಮೊದಲ ಬಾರಿಗೆ ದರ್ಶನ್ ಬಹಿರಂಗವಾಗಿ ಮಾತನಾಡಿದ್ದಾರೆ. ಇದೇ ತಿಂಗಳ 16ರಂದು ದರ್ಶನ್ ಹುಟ್ಟುಹಬ್ಬ ಇದೆ. ಆದರೆ ಈ ಬಾರಿ ಹುಟ್ಟುಹಬ್ಬ ಆಚರಿಸಿಕೊಳ್ಳಲ್ಲ ಅಂದಿರೋ ದರ್ಶನ್ ಅಭಿಮಾನಿಗಳಿಗೆ ಕ್ಷಮೆ ಕೋರಿದ್ದಾರೆ. ಆರೋಗ್ಯ ಸಮಸ್ಯೆ ಇದೆ, ತುಂಬಾ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ಬೆನ್ನು ನೋವಿಗೆ ಆಪರೇಷನ್ ಕಟ್ಟಿಟ್ಟ ಬುತ್ತಿಯಾಗಿದ್ದು ಅದನ್ನ ಮಾಡಿಸ್ತೀನಿ, ಹೀಗಾಗಿ ಇದೊಂದು ಬಾರಿ ನಿಮ್ಮನ್ನ ಭೇಟಿಯಾಗಲು ಸಾಧ್ಯ ಆಗ್ತಿಲ್ಲ ಅಂತ ವಿಡಿಯೋ ಸಂದೇಶದಲ್ಲಿ ಕ್ಷಮೆ ಕೋರಿದ್ದಾರೆ. ಈ ಸಲ ಬರ್ಡೇಗೆ ನಾನು ಸಿಗಲಿಲ್ಲ ಅಂತದಕ್ಕೆ ದಯಮಾಡಿ ಇದೊಂದು ಕ್ಷಮೆ ಇರಲಿ. ಯಾಕಂದ್ರೆ ಎಲ್ಲ ಪಾಪ ದೂರಗಳಿಂದ ಬರ್ತೀರಾ, ಎಲ್ಲ ಮಾಡ್ತೀರಾ. ಸೊ ಬಂದಾಗ ಎಲ್ಲೋ ಒಂದು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನಾನು ಸುಮ್ಮನೆ ಕೈ ವೇ ಮಾಡೋದು ನನಗೆ ಮನ್ಸಿಗೆ ಅದು ಒಪ್ಪಿಗೆ ಆಗಲ್ಲ. ನನ್ನ ಹೆಲ್ತ್ ಇಶ್ಯೂ ಅಷ್ಟೇ, ಇನ್ನೇನೂ ಇಲ್ಲ. ಯಾಕಂದರೆ ನಾನು ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಏನು ಪ್ರಾಬ್ಲಮ್ ಅಂತ ನಿಮ್ಗಳಿಗೂ ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ನಿಂತ್ಕೊಂಡು ನಾನು ಆ್ಯಕ್ಚುಲಿ ಎಲ್ರಿಗೂ ವಿಶ್ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ ಅಂತ. ಆಪ್ರೇಷನ್ ಅನ್ನೋದು ಕಟ್ಟಿಟ್ಟು ಬುತ್ತಿ, ಅದು ಎಲ್ರಿಗೂ ಗೊತ್ತು, ನನಗೂ ಗೊತ್ತದು. ಸೊ ಅದಂತೂ ಮಾಡಿಸ್ಲೇಬೇಕು ನಾನು. ಬೆನ್ನೆಲುಬಾಗಿ ನಿಂತವರಿಗೆ ಕಾಟೇರನ ಧನ್ಯವಾದ. ನಾನು ಒಂದು 3 ಜನಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಎಸ್ಪೆಷಲಿ ನಮ್ಮ ಹೀರೋ ಧನ್ವೀರ್ ಅವ್ರಿಗೆ. ಯಾಕಂದರೆ ಆತ ಪಾಪ ಯಾವಾಗಲೂ ಜೊತೆಲೇ ಇದ್ದು ನಮ್ಮೊಂದು ದೊಡ್ಡ ಬೆನ್ನೆಲುಬು, ಮಾರಲ್ ಸಪೋರ್ಟ್ ಆಗಿದ್ದು. ಸೊ ಧನ್ವೀರ್ ಅವ್ರಿಗೂ ಥ್ಯಾಂಕ್ಸ್. ಹಾಗೆಯೇ ನಮ್ಮ ಬುಲ್ಬುಲ್ ರಚಿತಾರಾಮ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಹಾಗೆಯೇ ನನ್ನ ಪ್ರಾಣ ಸ್ನೇಹಿತೆ ಆದ ರಕ್ಷಿತ್ಗೂ ಥ್ಯಾಂಕ್ಸ್. ಪ್ರೇಮ್ ಜೊತೆ ಸಿನಿಮಾ ಮಾಡೇ ಮಾಡ್ತೀನಿ ಎಂದ ದರ್ಶನ್. ಹೌದು, 101%. ಯಾಕಂದರೆ ಸೂರಪ್ಪ ಬೊಬ್ಬ ಅವ್ರಿಗೆ ಆ್ಯಕ್ಚುಲಿ ವಾಪಸ್ ಕೊಟ್ಟಿದ್ದು. ಏನಕ್ಕೆ ಅಂತಂದರೆ ಸೂರಪ್ಪ ಬೊಬ್ಬ ಅವ್ರು ಆ್ಯಕ್ಚುಲಿ ನನ್ನ ಹತ್ರ ಸಿನಿಮಾ ಮಾಡೋಕ್ಕೆ ಬಂದಾಗ ಅವ್ರು ತುಂಬ ಕಮಿಟ್ಮೆಂಟ್ಸ್ ಏನೋ ಇತ್ತು ಪಾಪ. ಈ ಟೈಮಲ್ಲಿ ಮತ್ತೆ ಅವ್ರ ದುಡ್ಡನ್ನ ಇಟ್ಕೊಡಿದ್ರೆ ಪಾಪ ಅವ್ರಿಗೆ ಇನ್ನೂ ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಸರ್ ನಿಮ್ಮ ಕಮಿಟ್ಮೆಂಟ್ ತೀರಿಸ್ಕೊಳ್ಳಿ. ಸೊ ಮುಂದಕ್ಕೆ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಗ್ದಾಗ ಖಂಡಿತ ಮಾಡೋಣ ಅಂದಮೇಲೆ ನಾನು ಪ್ರೇಮ್ ಖಂಡಿತ ಸಿನಿಮಾ ಮಾಡೇ ಮಾಡ್ತೀವಿ. ಯಾಕಂದರೆ ಅದು ನಮ್ಮ ಗುರುಗಳು, ಹಾಗೆಯೇ ನನ್ನ ಪ್ರೀತಿಯ ಸ್ನೇಹಿತೆ, ಅದು ರಕ್ಷಿತನ ಆಸೆ ಅದು. ಸೊ ಇಲ್ಲ ಮಾಡೇ ಮಾಡೋಣ. ಏನೋ ದರ್ಶನ್ ಆ್ಯಕ್ಚುಲಿ ಬೇರೆ ಲ್ಯಾಂಗ್ವೇಜ್ಗೆ ಇಲ್ಲೇ ಇಷ್ಟೊಂದು ಪ್ರೀತಿ ಅಭಿಮಾನ ತೋರಿಸಿದ್ದೀರಾ, ಎಲ್ಲ ಮಾಡಿದ್ದೀರಾ. ಸುಮ್ಮನೆ ಎಲ್ಲಿಗೆ ಅಂತ ಹೋಗಲಿ, ಸಾಯೋವರೆಗೂ ಇಲ್ಲೇನೆ. ಇಲ್ಲಿ ಬಿಟ್ಟು ಇನ್ನೆಲ್ಲೂ ನಾನು ಹೋಗೋಕ್ಕಾಗೋದು ಇಲ್ಲ. ಸುಮಾರು 5 ನಿಮಿಷಗಳ ವಿಡಿಯೋ ಸಂದೇಶದಲ್ಲಿ ದರ್ಶನ್ ಅನೇಕ ವಿಷಯಗಳನ್ನ ಮಾತನಾಡಿದ್ದಾರೆ. ಆದ್ರೆ ಎಲ್ಲಿಯೂ ಕೂಡ ಕೊಲೆ ಪ್ರಕರಣದ ಬಗ್ಗೆ, ಕರಾಳ ದಿನಗಳ ಬಗ್ಗೆ ದಚ್ಚು ಪ್ರಸ್ತಾಪಿಸಿಲ್ಲ. ಏನೇ ಹೇಳಿ, ಹಲವು ತಿಂಗಳುಗಳ ಬಳಿಕ ದರ್ಶನ್ ಆಡಿರೋ ಮಾತು ಅಭಿಮಾನಿಗಳಿಗೆ ಭಾರಿ ಖುಷಿ ತಂದಿದೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.